ನಮಸ್ಕಾರ ಗುರು. ಸೊ ನಮ್ಮ ಪ್ರಯಾಗ್ರಾಜ್ಗೆ ಹೊರಟಿದ್ದೀನಿ ಈಗ. ಎಕ್ಸಾಕ್ಟ್ಲಿ ನಮ್ಮ ಮನೆಯಿಂದ ಹೊರಟಿದ್ದೀನಿ ಈಗ. ಎಸ್, ಫುಲ್ ಕಂಪ್ಲೀಟಾಗಿ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಓಕೆ, ಸದ್ಯಕ್ಕೆ ಈಗ ಏರ್ಪೋರ್ಟ್ಗೆ ಹೊರಟಿದ್ದೀವಿ. ನನ್ನ ಜೊತೆಗೆ ಈ ಪ್ರಯಾಗ್ರಾಜ್ ಕಂಪ್ನೀಲಿ ನನ್ನ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ಹಿಂದೆ ನೋಡಿ ಕಾಣಿಸ್ತಾ ಇದ್ದಾರೆ ಅಲ್ಲಿ. ಈ ಕಡೆ ಅರವಿಂದ್, ಈ ಕಡೆ ರಾಘವೇಂದ್ರ ಭಟ್. ಸೊ ರಾಘವೇಂದ್ರ ಭಟ್ ಅವರು ನನ್ನ ಹಣಕಾಸನ್ನು ನೋಡ್ಕೊಳ್ಳೋರು ಅವರೇ. ಅಂದರೆ ನಮ್ಮ ಆಡಿಟರು. ಸೊ ಅರವಿಂದ್ ಅವರು ನಮ್ಮ ಜೊತೆ ಹಣಕಾಸನ್ನ ನಮ್ಮ ಓನರ್ಗೆ ಕೊಡ್ತಾರೆ. ಇಲ್ಲ, ಅವರು ಓನರ್ ಆ್ಯಕ್ಚುಲಿ, ಸಾರಿ. ಒಂದೇ ಬಿಲ್ಡಿಂಗಲ್ಲಿ ಇದ್ದೀವಿ. ಸೊ ಅವರು ಅಪಾರ್ಟ್ಮೆಂಟಲ್ಲಿ ನನ್ನ ನೇಬರ್ ಅವರು. ಸೊ ನಾನು ಪ್ರಯಾಗ್ರಾಜ್ಗೆ ಫಸ್ಟು ಒಬ್ಬನೇ ಹೊರಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಫಸ್ಟ್ ಫೋನ್ ಮಾಡಿದೆ ಆಡಿಟರ್ಸ್ಗೆ. ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ದುಡ್ಡು ಬೇಕಲ್ಲ ಅಂದಾಗ, ಸರ್ ಹೋಗ್ತಿದ್ರೆ ನಾನು ಬರಲಾ ಅಂತಂದರು. ಬನ್ನಿ ಅಂತಂದ್ಬಿಟ್ಟು ಅವರು ಬಂದರು. ಆಮೇಲೆ ನೆಕ್ಸ್ಟು ವಾಕಿಂಗ್ ಮಾಡೋಕ್ಕೆ ತಯಾರಿ ಶುರು ಮಾಡಿದೆ. ದಿವಸಕ್ಕೆ ಒಂದು 12-13 ಕಿಲೋಮೀಟರ್ ನಡೆಯೋಕ್ಕೆ ಶುರು ಮಾಡಿದೆ. ಸೊ ಪ್ರತಿನಿತ್ಯ ವಾಕ್ ಮಾಡ್ಬೇಕಾದ್ರೆ ಎದುರುಗಡೆ ಸಿಗ್ತಿದ್ದು ಅರವಿಂದ್ ಅವರು. ಸೊ ಅರವಿಂದ್ ಅವ್ರು ಕೇಳಿದ್ರು, ಯಾಕೆ ನಡೀತಿದ್ದೀರಾ ಇಷ್ಟು ಅಂದರೆ ಪ್ರಯಾಗ್ರಾಜ್. ಓ ಹೌದಾ, ನಾನು ಹೋಗ್ಬೇಕು ಅಂದ್ಕೊಂಡೆ, ಯಾರೂ ಜೊತೆಲಿಲ್ಲ. ನಾನು ಬರ್ತೀರಾ ಅಂದರೆ, ಬರ್ತೀನಿ ನಡೀರಿ ಅಂದರು. ಸೊ ಹಂಗೆ ಎಲ್ಲ ಪ್ಲ್ಯಾಂಡ್ ಆಗಿ ಸೊ ಆಲ್ 3 of us ಈಗ ನಾವು ಸದ್ಯಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ. ಸೊ ಅಲ್ಲಿಂದ ಡೆಲ್ಲಿಗೆ ವಿ ಆರ್ ಟೇಕಿಂಗ್ ದ ಫ್ಲೈಟ್. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗುರು, ಪ್ರಯಾಗ್ರಾಜ್ಗೆ ಡೈರೆಕ್ಟ್ ಫ್ಲೈಟ್ ತೊಗೊಳ್ಳೋಷ್ಟು ಅಲ್ವಾ. ಅದಕ್ಕೋಸ್ಕರ ಅದ್ರ ಬದಲಾಗಿ ನೆಮ್ಮದಿಯಾಗಿ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋವಂಥ ಒಂದು ಅಡ್ವೆಂಚರ್ ಮಾಡ್ತಿದ್ದೀವಿ. ಸೊ ಎಷ್ಟವೇ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂತೀವೋ ಗೊತ್ತಿಲ್ಲ. ಬಟ್ ಸುಮಾರು ಜನ ನಿನ್ನೆ ಹೋದವ್ರು ಯಾರೂ ಟ್ರಾಫಿಕ್ ಜಾಮ್ ಸಿಗಾಕೊಂಡಿಲ್ಲ ಅಲ್ವಾ ಬಿಟ್ರೆ? ಇಲ್ಲ, ಯಾರೂ ಸಿಗಾಕೊಂಡಿಲ್ವಂತೆ. ಸೊ ನೋಡೋಣ, ಸ್ಲೋ ಮೂವಿಂಗ್ ಇದೆ. ಕರೆಕ್ಟ್ ಟೈಮ್ ಹೊರಡ್ತಾರಂತೆ. ಸೊ ಅಲ್ಲಿ ರೀಚ್ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಿರೋ. ಸರ್ ನಿಮ್ಮ ಹೆಸರೇನು ಸರ್? ಸುನೀಲ್. ಸೊ ಯೂಶಲಿ ಲಕ್ಷ್ಮಣ್ ಬರ್ತಾರೆ ನನ್ನ ಜೊತೆ. ಸೊ ಲಕ್ಷ್ಮಣ್ ಅವರು ಸುನೀಲ್ ಕಳಿಸ್ತಿದ್ದಾರೆ. ಸೊ ಸುನೀಲ್ ವಿಲ್ ಬಿ ಅಲಾಂಗ್ ವಿತ್ ಅಸ್ ಟು ದಿಸ್ ಜರ್ನಿ ಆಫ್ ಮಹಾಕುಂಭಮೇಳ. ಜೈ ಪ್ರಯಾಗ್ರಾಜ್. ನೆಮ್ಮದಿಯಾಗಿ ಚೆಕ್-ಇನ್ನು ಎಲ್ಲ ಆಯಿತು. ಆ್ಯಕ್ಚುಲಿ ಏನು ಅಂತಂದರೆ CTRಲ್ಲಿ ಹೋಗಿ ದೋಸೆ ತಿಂದೆ. ಅದನ್ನು ಬ್ಲಾಗಲ್ಲಿ ಹಾಕೋಕ್ಕಾಗಲಿಲ್ಲ. ರೀಸನ್ ಬೇರೆ ಟೈಮಲ್ಲಿ ಅದನ್ನು ಸಪ್ರೇಟಾಗಿ ಮಾಡ್ತೀನಿ. ಸಾಕಾಗಿತ್ತು ಗುರು, ಮಸಾಲೆ ದೋಸೆ ಮಾತ್ರ. ಪ್ರಯಾಗ್ರಾಜ್ ಹೊರಡ್ಬೇಕಂದ್ರೆ ಅದು ಒಂದು ಇರಲಿ ಅಂತ ಸಂದೇಶನ ಮೀಟ್ ಮಾಡಿದ್ವಿ. ತುಂಬ ಹರಿಬರಿ ಇತ್ತು. ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇದಕ್ಕಿನ್ನು ಮೈಕ್ ಹಾಕಬೇಕು, ಇದಾಕಬೇಕು ಅಂತೆಲ್ಲ ಹೋಗಿ ಒಂದು ದೋಸೆ ಹೊಡೆದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದು ಈಗ ಒಂದು ಡಿಜಿ ಹತ್ರ ಇರೋದ್ರಿಂದ ಇಟ್ ಇಸ್ ದ ಬೆಸ್ಟ್. ಸೊ ನೀಟಾಗಿ ಮುಗಿಸಿ ಈಗ ನಾವು ಏರ್ ಇಂಡಿಯಾ ಫ್ಲೈಟ್ ತೊಗೊಂಡು ನ್ಯೂ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ರಾತ್ರಿ 9:30 ನಮ್ಮದು ಬಸ್ ಇದೆ ಅಲ್ಲಿಂದ. ಸೊ ISBT ಕಾಶ್ಮೀರಿ ಗೇಟಿಂದ. ಬನ್ನಿ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಥ್ರೂ ಔಟ್ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಎಕ್ಸೈಟ್ಮೆಂಟ್ ಇದೆ, ನೋಡೋಣ. ತುಂಬ ಲಾಸ್ಟ್ ಮಿನಿಟಲ್ಲಿ ಬುಕ್ಕಿಂಗ್ ಮಾಡಿರೋದ್ರಿಂದ ಅದಕ್ಕೆ ಆಯಿತು. ಯೂಶ್ವಲಿ ವಿಂಡೋ ಸೀಟ್ ತೊಗೊತೀನಿ, ಬಟ್ ಈ ಸಲ ವಿಂಡೋ ಸೀಟ್ ಸಿಗಲಿಲ್ಲ. ಸೊ ಹಾಗಾಗಿ ಯಾವ್ದಿರುತ್ತೋ ಅಂತ ತೊಗೊಂಡೆ. ಸೊ 3 ಜನನೂ ಒಬ್ಬೊಬ್ಬರು ಒಂದೊಂದು ಕಡೆ ಕೂತಿದ್ದೀನಿ. ಸಾರಿ, ತೋರಿಸ್ತೇನೆ. ತುಂಬ ದೂರ ಇರೋದ್ರಿಂದ ಅದಕ್ಕೋಸ್ಕರ ಇರೋದು. ಸೊ ಹಾಗಾಗಿ ಲೆಟ್ಸ್ ಸಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಈಗ ಒಂದು 3 hour 10 ನಿಮಿಷ ಫ್ಲೈಟ್ ಜರ್ನಿ ಇದೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ನಾವು ಬಸ್ ಹಿಡ್ಕೊಂಡು ಹೋಗಬೇಕಾಗಿದೆ. ಸದ್ಯಕ್ಕೀಗ ಲಕ್ಷ್ಮಿ ಹಾಲಿಡೇಸ್ ಬಸ್ಸಲ್ಲಿ ಹತ್ತಿದ್ದೀವಿ. ಇಲ್ಲಿಂದ ಹೊರಟಿದ್ದೀವಿ ಈಗ. ಎಸ್, ಕತ್ಲಿರೋದ್ರಿಂದ ನಿಮಗೇನು ಕಾಣಿಸಲ್ಲ. ಟುಮಾರೋ ಮಾರ್ನಿಂಗ್ 6 we are reaching at Prayag. 9:30. 2.5 ಗಂಟೆಯಿಂದ 4 ಕಿಲೋಮೀಟರ್ ಮಾತ್ರ ಹೋಗಿರೋದಷ್ಟೇ. ಸೊ ಅಂಥ ಒಂದು ಜಾಮಲ್ಲಿ ಸಿಗಾಕೊಂಡಿದ್ದೀವಿ. ನೋಡೋಣ ಮುಂದೆ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಿಸಿಲಿದೆ, ಬಟ್ ಅದು AC ಬಸ್ಸು ನಮಗೆ ಸುಖವಾಗಿ ಕೂತಿದ್ದೀವಿ.
ಸೊ ಇಲ್ಲಿಂದ ಬಸ್ಸಿಂದ ಇಳ್ಕೊಂಡು ಬೈಕಲ್ಲಿ ಹೋಗ್ತಾ ಇದೀವಿ. ಬೈಕ್ ಹಾಕಕ್ಕಾಗ್ತಿಲ್ಲ, ಸಿಕ್ಕಾಬಿಟ್ಟೆ ಬೈಕ್ ಬಿದ್ದೋಗ್ಬಿಡುತ್ತೆ ಅಂತ. ಆದ್ರೂ ಅದೊಂದು ಅನುಭವ ಅಂತ ಹೋಗ್ತಾ ಇದೀವಿ ಈಗ ಅಷ್ಟೇ. ಜೈ ಇಲ್ಲೇ ಮಜಾ ಇದೆ ಗುರು. ಆದ್ರೆ ಯಾಕಂದ್ರೆ ಇಲ್ಲಿಂದ ನಾವು ಯಾವುದೋ ಒಂದು ಬೈಪಾಸ್ ರೋಡಲ್ಲಿ ಇಳಿಸಿದ್ದಾರೆ. ಆ ಬೈಪಾಸ್ ರೋಡಿಂದ ನಾವು ಇಲ್ಲಿಗೆ ನಡ್ಕೊಂಡು ಹೋಗೋಕ್ಕಂತೂ ನೇರಳೆ ಆಗಲ್ಲ. ಸುಮಾರು 25 ಕಿಲೋಮೀಟರ್ ಇದೆ, ಹೋಗ್ಬೋದು. ಬಟ್ ಬೈಕ್ ರೈಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ 7 ಕಿಲೋಮೀಟರ್ಗೆ ಹೋಗಿ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಇನ್ನೊಂದು ಬೈಕಲ್ಲಿ ತೊಗೊಂಡು ಹೋಗ್ಬೇಕು. ಎಸ್, 3 ಜನ ಒಂದು ಬೈಕ್ ತೊಗೊಂಡಿದ್ದೀವಿ. 500 ರೂಪಾಯಿ ಪರ್ ಬೈಕು ಅಂತ ಹೇಳಿದ್ದಾರೆ. ಹರ ಹರ ಮಹಾದೇವ್, ಅದೊಂದು ಅನುಭವ ಮಾಡೋಣ. ಸದ್ಯಕ್ಕೆ ಒಂದು ರೂಮ್ ಸಿಕ್ಕಿದೆ ನಮಗೆ. ಈ ರೂಮಲ್ಲಿ ಜಸ್ಟ್ ಕ್ವಿಕ್ಲಿ ಫ್ರೆಶನ್ ಅಪ್ ಆಗ್ಬಿಟ್ಟು ನಾವೀಗ ಅರೈಲ್ ಘಾಟ್ ಇಂದ ಬೋಟ್ ಕಡೆ ಹೋಗ್ತಾ ಇದ್ದೀವಿ. ಜಾಸ್ತಿ ಮಾತಾಡಲ್ಲ, ಮೈಕು ಯೂಸ್ ಮಾಡ್ತಿಲ್ಲ. ರೀಸನ್ ಏನಂದ್ರೆ ಮೈಕ್ ಹಾಕಿದ್ರೆ ಗೋವಿಂದ ಅನ್ಸುತ್ತೆ ಅಂತ. ಈ ಜಂಗುಳಿಗಳ ಮಧ್ಯೆ ಇದು ಬೇರೆ ಥರ ವ್ಲಾಗ್ ಅಂತೂ ದೇವರಾಣಿಗೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಡೈರೆಕ್ಟ್ ನಿಮಗೆ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಆಗುತ್ತೋ ಅದೇ ಕ್ಯಾಪ್ಚರ್ ಆಗುತ್ತೆ ಅಂತ. ಸೊ ವಿ ಗಾಟ್ ಅ ಗುಡ್ ಡೀಸೆಂಟ್ ರೂಮ್ ಆ್ಯಕ್ಚುಲಿ. ಸೊ ಏನು ಬರೀ ಫ್ರೆಶನ್ ಅಪ್ ಆಗ್ತಾ ಇದ್ದೀವಿ ಅಷ್ಟೇ. ಫ್ರೆಶನ್ ಅಪ್ ಆಗಿ ಅರೈಲ್ ಘಾಟ್ ಸೈಡಿಂದ ಸೊ ಸಂಗಮಕ್ಕೆ ಹೋಗ್ತಾ ಇದ್ವಿ. ಆಲ್ ಸೂಪರ್ ಎಕ್ಸೈಟೆಡ್. ಮಜಾ ಅಂತಂದರೆ ನಾವು ಒಂದೇ ದಿವಸ ಬಂದಿರೋದು. ಸೊ ಹಾಗಾಗಿ ಇವತ್ತು ರಾತ್ರಿನೇ ಬಸ್ ತೊಗೊಂಡು ಹೋಗಬೇಕಾಗಿದೆ. ಆ್ಯಂಡ್ ನಮ್ಮ ಜರ್ನಿ ಆ್ಯಕ್ಚುಲಿ 2-2.5 ಗಂಟೆ ಆ ಟ್ರಾಫಿಕಲ್ಲಿ ಸಿಗಾಕೊಂಡ್ಮೇಲೆ ಇದುವರೆಗೂ ನಾವು 1 ಕಿಲೋಮೀಟರ್ ಅಲ್ಲ, ಅರ್ಧ ಕಿಲೋಮೀಟರ್ನೂ ನಡೆದಿಲ್ಲ. ಟು ಬಿ ಆನೆಸ್ಟ್, ಸಿಕ್ಕಾಪಟ್ಟೆ ಜನ ಇದ್ರೂ ಕೂಡ ಪ್ರತಿ ಜಂಕ್ಷನ್ಗೂ ಆ ಜಂಕ್ಷನಿಂದ ಈ ಜಂಕ್ಷನ್ಗೆ ನಮಗೆ ಕರೆಕ್ಟಾಗಿ ಬೈಕ್ಗಳು ಸಿಗ್ತಾಯಿತ್ತು. ಸೊ ಆ ಬೈಕಲ್ಲಿರೋ ವೀಡಿಯೋಸ್ಗಳು ನೀವು ನೋಡಿರ್ತೀರ. ಸೊ ಆ ಬೈಕನ್ನು ತಗೊಂಡು ಬಟ್ ಸುಮಾರು ಆ ಬೈಕನ್ನು ನಾವು ಪಿಲಿಯನ್ ಆಗಿ ಕೂತ್ಕೊಂಡು ನಾವು ಓಡಿಸ್ಲಿಲ್ಲ. ಬಂದಿದ್ದೇ ಹಿಂದೆ ಅಪ್ರಾಕ್ಸಿಮೇಟ್ಲಿ 2-2.5 ಗಂಟೆ ಬೇಕಾಯಿತು ಅಲ್ವಾ? 2.5 hours ಬೇಕಾಯಿತು. ಬಟ್ ಒಂದು ಸ್ವಲ್ಪ ಯಾಕೋ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದ ಅನಿಸ್ತು. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಸದ್ಯಕ್ಕೆ ಈಗ ಬಂದಿದ್ದೀವಿ. ಈಗ ಸಮಯ 3 ಗಂಟೆ ಆಗಿದೆ. ಇಲ್ಲಿ ನಮ್ಗೆ ಉಳಿದಿರೋದೇ 3 hours. ಯಾಕಂದರೆ ಬಸ್ ಇರೋದು ಮತ್ತೆ 8 ಗಂಟೆಗೆ. ಇಲ್ಲಿಂದ ಮತ್ತೆ ಹೋಗೋಕ್ಕೆ ನಮಗೆ 2 hour ಬೇಕು. ನಿನ್ನೆ ರಾತ್ರಿ ಬಸ್ಸಲ್ಲಿ ಪುಣ್ಯಾತ್ಮ ನಮ್ಮ ಅರವಿಂದ್ ಅವ್ರು 2 ಚಪಾತಿ ಕೊಟ್ಟು ತಿಂದಿದ್ದು ಇದುವರೆಗೆ ಏನೂ ತಿಂದಿಲ್ವಲ್ಲ ಗುರಿ. ಸೊ ಹಾಗಾಗಿ ಗಂಗಾಗೆ ಒಂಥರ ಹಾಗೆ ಉಪವಾಸದ ಹೊಟ್ಟೆಯಲ್ಲೇ ಹೋಗಿ ದುಮ್ಕಿ ಹೊಡೆದು ಚೆನ್ನಾಗಿ ಆ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಆಮೇಲೆ ನೆಕ್ಸ್ಟ್ ಊಟ ತಿಂಡಿ ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಈಗ ಹೇಗಿರುತ್ತೆ ನಮ್ಮ ಬೋಟ್ ರೈಡ್. ಸೊ ಈಗ ಅರೈಲ್ ಘಾಟ್ ಸೈಡ್ ಹೋಗ್ತಾ ಇದ್ದೀವಿ. ಎಸ್, ರೆಡಿ ಆಗಿಬಿಟ್ಟು ಜೀವ ಬಂತು. ಸೊ ಹಾಗಾಗಿ ಗಲ್ಲಿಗಳಲ್ಲಿ ಹೋಗ್ತಾ ಇದ್ದೀವಿ. ಇವರು ರಿತಿಕ್ ರೋಷನ್ ಅಂತ ಹೆಸರು. ನೈ ರಿತಿಕ್ ಏನಾ? ರಿತಿಕ್ ದ್ವಿವೇದಿ. ವಾವ್, ದ್ವಿವೇದಿ. ಓಕೆ, ನಮ್ಮಿಂದ ನೋಡಿ ಅಲ್ಲಿ ಇನ್ನೊಂದು ಬೈಕಲ್ಲಿ ಅವರಿಬ್ರು ಟ್ರಿಪ್ಸ್ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಅದೇ ಮಜಾ ಗುರು, ಟ್ರಿಪ್ಸ್ ಬರೋದೇ ಮಜಾ. ಗಾಡಿ ಇರುತ್ತೆ, ಬಟ್ ಆದರೂ ರಿಯಲಿ ವೆಯ್ಟಿಂಗ್ ಫಾರ್ ಸಮ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಕಾಯ್ತಾ ಇದ್ದೀನಿ ನಾನು, ಸೂಪರ್ ಎಕ್ಸೈಟೆಡ್ ಆ್ಯಕ್ಚುಲಿ. ಸೊ ಈಗ ಬೋಟ್ ರೈಡ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅರೈಲ್ ಘಾಟು. ಸೊ ಅಲ್ಲಿಂದ ಡೈವ್ ಹೊಡೆಯೋದು ವೆಯ್ಟ್ ಮಾಡ್ತಾ ಇದ್ದೀನಲ್ಲ ಗುರು. वेरी नाइस मजा आ गया सर, मजा आ गया। ಹೇಳಿಲ್ವಾ? आपको प्रयागराज कैसा लगा सर? बहुत अच्छा. पहले मेरा हिंदी बहुत खराब है. मैं हिंदी से कहूँगा. ठीक है. ನೋಡಿ ನನಗೆ ತುಂಬಾ ಡಬಲ್ ರೈಡ್ ಇರಲ್ಲ ನನ್ನ सो कॉल्ड फ्रेंड्स. नहीं मैं कन्नड़ा में बात कर रहा हूँ, मेरा मातृभाषा है. तो मेरा सब्सक्राइबर्स है ना, वो लोग कन्नड़ा में बोलता है. ओके सर. ತುಂಬಾ ಒಳ್ಳೆ ಹುಡುಗ. लाइक करो, सब्सक्राइब करो. ನೋಡಿ ಲೈಕ್ ಕರೋ, ಸಬ್ಸ್ಕ್ರೈಬ್ ಕರೋ ಅಂತ ಹೇಳ್ತಾರೆ. ವಾಹ್, घंटे को दबा के ठोक दो. ಮ್ಯಾಡ್ನೆಸ್. ಇನ್ನೂ ಹೋಗ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬೋಟ್ಗೆ बेल को दबा दो.
ಬೇರೆ ಲೈಕ್ ಕ್ಲಿಕ್ ಕರೋ ಅಂತ ನಿಜ ಹೇಳ್ತೀನಿ, ಇದುವರೆಗೂ ನಾನು 1 ಕಿಲೋಮೀಟರು ಕೂಡ ನಡೆದಿಲ್ಲ. ಓಕೆ, ನಾನು ಪ್ರತಿನಿತ್ಯ ಒಂದು 25 ಕಿಲೋಮೀಟರ್ ನಡಿಬಹುದು ಅಂದ್ಕೊಂಡು 11-12 ಕಿಲೋಮೀಟರ್ ವಾಕಿಂಗ್ ಅಭ್ಯಾಸ ಮಾಡ್ತಿದ್ದೆ. ಬಟ್ ಒನ್ ಥಿಂಗ್ ಇಲ್ಲಿ ಏನು ಅನಿಸ್ತು ಅಂದರೆ, ಕರೆಕ್ಟಾಗಿ ಪ್ಲ್ಯಾನ್ ಇತ್ತು ಅಂದರೆ ನಡೆಯೋ ಅವಶ್ಯಕತೆನೇ ಇಲ್ಲ. ತುಂಬ ರಶ್ ಇರುತ್ತೆ, ತುಂಬ ಜನ ಇರ್ತಾರೆ. ಬಟ್ ಈ ಥರದ್ದು ನೋಡಿ ಕರ್ಕೊಂಡು ಬಂದರೆ ಸೂಪರ್. ಇದೊಂದು ಡೈರೆಕ್ಟ್ ನೇರ ಅವ್ರು ಹೇಳಿದ್ದಾರೆ, ನಡೆಸಲ್ಲ ಗುರು ಅಂದಿದ್ದಾನೆ. ನನ್ನ ಕೋಟ್ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಸಿಕ್ಕಾಪಟ್ಟೆ ಜನ ಅಂತೂ ಇದ್ದಾರೆ. ಬಟ್ ಕಷ್ಟಪಟ್ಟು ಹಿಂಗೋ ಮಾಡಿ ತಗೊಂಡು ಬಂದಿದ್ದಾರೆ. So getting ready to experience this beautiful and spiritual experience. Whatever said and done, ಗಂಗಾಲಿ 3 ಸಲ ಮುಳುಗಿದ ಮೇಲೆ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಏನು ನೋಡ್ತಿದ್ವೋ ಅದು ಏನೇನೋ ಅನ್ಕೊತಿದ್ದೆ. ಬಟ್ 100ಕ್ಕೆ 100 ನಿಜ. ಒಂಥರ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಲೈಕ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳ್ತಾರಲ್ಲ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಖುಷಿ ಆಗುತ್ತೆ. ಮೋರ್ ದೆನ್ ಎನಿಥಿಂಗ್ ಒಂಥರ ಮನಸ್ಸೆಲ್ಲ ನಿರಾಳ ಆಗುತ್ತೆ. ರೈಟ್ ವರ್ಡ್, ಮನಸ್ಸೆಲ್ಲ ನಿರಾಳ ಹೋಗುತ್ತೆ. ನೆಮ್ಮದಿ ಅಂತ ಅನಿಸುತ್ತೆ. ಓವರ್ ಆಲ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲಿಂದನೋ ಬಂದು ಕೋಟ್ಯಾಂತರ ಜನಗಳಿಂದ ಇವರ ಜೊತೆ ಈ ಒಂದು ಅನುಭವ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಇನ್ನು ಒಂದು ವಾರ ಟೈಮ್ ಇದೆ. ಬರಬೇಕು ಅಂದ್ಕೊಂಡ್ರೆ ನೆಕ್ಸ್ಟ್ ಡೇನೇ ನೀವು ಹೊರಟು ಬರ್ಬೋದು. ಸಿಂಪಲ್. ಡೈರೆಕ್ಟ್ ಪ್ರಯಾಗ್ರಾಜ್ಗೆ ಫ್ಲೈಟ್ಗೂ ಬರ್ಬೋದು. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದರೆ ಡೆಲ್ಲಿಗೂ ಬಂದು ಬರ್ಬೋದು. ಇವಾಗ ಆ್ಯಕ್ಚುಲಿ ಹಸು ಜಾಸ್ತಿ ಆಗ್ತದೆ. ಅಲ್ಲಿ ಅವರು ಹಸು ಬಗ್ಗೆ ಐಡಿಯಾನೂ ಇರಲಿಲ್ಲ, ಗೊತ್ತೂ ಇರಲಿಲ್ಲ. ಈಗ ಒಂಥರ ಹೊಟ್ಟೆ ಚುರು 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 ಅಂತ ಇದೆ. ಅಲ್ಲಿಗೆ ಒಂಥರ 24 ಗಂಟೆಗಳ ಕಾಲ ನಾವು ಉಪವಾಸದಲ್ಲಿ ಇಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ದಂಗೆ ಆಯ್ತು. ಖುಷಿ ಆಗ್ತದೆ. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಗುರು. ಸೊ ಫೈನಲಿ ಟ್ರಿಪ್ಪಿನ ಲಾಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಡೈವ್ ಹೊಡೆದಾದ್ಮೇಲೆ ಇದುವರೆಗೆ ಏನು ವೀಡಿಯೋನೇ ಮಾಡಿಲ್ಲ. ಯಾಕೆ ಅಂತಂದರೆ ನಿಜವಾಗ್ಲೂ ಬೇಕು ಅಂತಲೇ ಮಾಡಿಲ್ಲ. ಒಂದು ತ್ರಿವೇಣಿ ಸಂಗಮದಲ್ಲಿ ಡೈವ್ ಹೊಡೆದಾದ್ಮೇಲೆ ಅದೊಂಥರ ಬೇರೆ ಥರನೇ ಅನುಭವ ಇತ್ತು. ಐ ವಾಸ್ ಇನ್ ದ ಕಂಪ್ಲೀಟ್ಲಿ ಸ್ಪಿರಿಚುವಲ್ ಮೋಡ್ಗೆ ಹೊರಟೋಗಿದ್ದೆ. ಸೊ ಯಾವುದು ಮೊಬೈಲ್ ಕೂಡ ಬಳಕೆ ಅಷ್ಟು ಮಾಡಿದ್ದೆ ಕಮ್ಮಿ. ಇನ್ಸ್ಟಾಗ್ರಾಮ್ ರೀಲ್ ಹಾಕೋದಕ್ಕೋಸ್ಕರ ಮಾತ್ರ ಅಂತ 1-2 ಅಷ್ಟೇ ಮಾಡಿದ್ದು ಬಿಟ್ಟರೆ ನನ್ನ ಮೂಡಲ್ಲಿ ನಾನಿದ್ದೆ. ಒಂಥರ ಮೈಕು ಹಾಕಿರಲಿಲ್ಲ, ಮೊಬೈಲ್ ಓಪನ್ ಮಾಡಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಈಗ
ಬೆಂಗಳೂರಿನ ಕಡೆ ಹೊರಟಿದ್ದೀನಿ. ಸೊ ಡೆಲ್ಲಿಯಲ್ಲಿ T3 ಸೊ ಏರ್ಪೋರ್ಟಲ್ಲಿ ಕೂತ್ಕೊಂಡು ನನ್ನ ಫೇವ್ರೇಟ್ ಸ್ಟಾರ್ಬಕ್ಸಲ್ಲಿ ಕಾಫಿ ತೊಗೊಂಡು ಹಾಗೆ ಕುಡಿತಾ ಇವರಿಬ್ಬರು ನೋಡಿ ನನ್ನ ಜೊತೆ ಬಂದವರು, ಇಲ್ಲಿ ಅರವಿಂದು, ಈ ಕಡೆ ರಾಘವೇಂದ್ರ ಭಟ್. ಎಸ್, ಸೊ ನೀವಿಬ್ಬರು ಫೇಮಸ್ ಆದ್ರಿ ನನ್ನ ಬ್ಲಾಗಲ್ಲಿ. Thank you very much. ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಆ್ಯಕ್ಚುಲಿ ತುಂಬಾ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಅಂತ ಹೇಳ್ಬೋದು. ಹೋಗೋವ್ರಿಗೂ ಒಂಥರ ಚಿಟಪಟ ತಡವಡ ಎಲ್ಲ ಇರುತ್ತೆ. ಆ ಹೋಗಾದ್ಮೇಲೆ ಆ ಡೈವ್ ಹೊಡೆದಿದ ತಕ್ಷಣ ಏನೋ ಮ್ಯಾಜಿಕ್ ಇದೆ ಗುರು, ಅದಂತೂ ನಿಜ. ಅದು ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತಂದರೆ ಯು ಫೀಲ್ ಲೈಕ್ ಯು ಆರ್ ಟೇಕನ್ ಇನ್ ಟು ಎ ಡಿಫ್ರೆಂಟ್ ವರ್ಲ್ಡ್. ಜೊತೆಗೆ ಆವಾಗ ನಮ್ಗೆ ರಿಯಲೈಸ್ ಆಯಿತು, ನಾವು ಏನಾದರೂ ಆಹಾರ ಹೊಟ್ಟೆ ಒಳಗಡೆ ಸೇವಿಸಿ 24ರಿಂದ 25 ಗಂಟೆ ಆಗಿತ್ತು ಅಂತ. ಅಂದರೆ ಹಿಂದಿನ ದಿವಸ ನಾವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಅರವಿಂದ್ ಮನೆಯವರು ಅಶ್ವಿನಿಯವರು ಚಪಾತಿ ಮಾಡಿಕೊಟ್ಟಿದ್ರು. ಅದನ್ನು ಕೊಟ್ಟರು ಅರವಿಂದ್ ಅವರು. 2 ಚಪಾತಿ ತಿಂದ್ಬಿಟ್ಟು ಅಲ್ಲೆಲ್ಲೋ ನಿಲ್ಲಿಸ್ತಾನೆ ಡಾಬಾದಲ್ಲಿ, ಅಲ್ಲಿ ತಿನ್ನೋಣ, ಅಲ್ಲಿ ನಿಲ್ಲಿಸ್ತಾನೆ ಡಾಬಾದಲ್ಲಿ ತಿನ್ನೋಣ ಅಂದ್ಕೊಂಡು ಹಂಗೆ ಬರ್ತೀವಿ. ಅದೊಂದು ತುಂಬ ಗಲೀಜ್ ಡಾಬಾದಲ್ಲಿ ನಿಲ್ಲಿಸ್ತಾ ಅವ್ನು ಲಕ್ಷ್ಮೀ ಹಾಲಿಡೇಸು. ಅವನೊಂದು ರಿವ್ಯೂ ಹಾಕ್ತೀನಿ ಅದ್ರ ಬಗ್ಗೆನೂ. ಅದಾದ್ಮೇಲೆ ಬೆಳಗ್ಗೆ ಬಂದ್ವಿ, ಅಲ್ಲಿಂದ 12ವರೆಗೆ ಇಳಿದ್ವಿ. ಅಲ್ಲಿಂದ ಇಳಿದ್ಮೇಲೆ ಚೇಸ್ ಹೆಂಗಿತ್ತು ಅಂತಂದರೆ ಯಪ್ಪ, ಆ ಥರ ಚೇಸ್ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಚೇಸ್ ಮಾಡ್ಕೊಂಡು ಅರೈಲ್ ಘಾಟಿಗೆ ಬಂದು, ನೀವು ನೋಡಿದ್ದೀರಾ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಈ ವ್ಲಾಗಲ್ಲೇ. ಸೊ ಇದಾದಮೇಲೆ ತಿರ್ಗಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಚೇಸ್ ಇತ್ತು. ಈ ನಾನು ತೋರಿಸ್ತಾ ಇರೋಂಥ ಮನುಷ್ಯ ಇದ್ದಾರಲ್ಲ, ಇವನ ಹೆಸರು ಅಮಿತ್ ಅಂತ. ಅದೇ ಇವನು ಮೈಕಲ್ ಶುಮ್ಯಾಕರ್ ಅಂತ ಹೆಸರಿಟ್ಟಿದ್ದು. ನಾನು ಹೆಂಗೆ ಕರ್ಕೊಂಡು ಬಂದ ಅಂದರೆ, ನಾನು ಬಸ್ಸಲ್ಲಿ ಕೂತ್ಕೊಂಡು ಆ ಕತೆ ನಿಮ್ಗೆ ಹೇಳ್ತೀನಿ, ಚಾನ್ಸೇ ಇಲ್ಲ. Okay sir. आपका नाम माइकल शुमैकर है? अरे नहीं, जो है वही ठीक है. ಅವನು ಗಾಡಿ ಓಡಿಸ್ದವನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ, ಅವನು ಅಮಿತ್ ಅಂತ, ಮೈಕಲ್ ಶುಮ್ಯಾಕರ್ ಅಂತ. ಗುರು ಅವನು ಅಲ್ಟಿಮೇಟ್ ಗುರು. ಅವನು ಹೆಂಗೆ ಓಡಿಸ್ದ ಅಂತಂದರೆ ಅವ್ನ ಗಾಡಿ, ನಾವು ಹೋಪ್ಸ್ ಕಳ್ಕೊಂಬಿಟ್ಟಿದ್ವಿ ಆ್ಯಕ್ಚುಲಿ. ನಮ್ಮ ಬಸ್ ಇದ್ದಿದ್ದು 8 ಗಂಟೆಗೆ. ಸೊ 6 ಗಂಟೆಗೆ ಹೊರಟ್ವಿ. 2 ಅವರ್ ಹೋದ್ರೂ ಆಗ್ತಿರಲಿಲ್ಲ, ಅಷ್ಟು ಕ್ರೇಜಿ ಟ್ರಾಫಿಕ್ ಇತ್ತು. ಕೊನೆಗೆ ಲಾಸ್ಟಲ್ಲಿ ಅವ್ನಿಗೆ ಹೇಳಿದ್ವಿ ಹಿಂಗಿದೆ ಗುರು ಅಂತ. ಹೌದಾ ಅಂತಂದ. ಅವನು ಏನೇನು ರೂಲ್ಸನ್ನು ಫಾಲೋ ಮಾಡಬಾರ್ದು ಎಲ್ಲವನ್ನೂ ಮಾಡ್ದ ಅವನು. ಸೊ ಫುಟ್ಪಾತ್ ಮೇಲೆ ಹಾರಿಸೋದ್ರಿಂದ ಹಿಡಿದು ಒನ್ ವೇಯಿಂದ ಹೋಗೋದಿಂದ ಹಿಡಿದು ಕೊನೆಗೆ ಅಲ್ಲಿಂದ ಇನ್ನೆಲ್ಲೋ ಅಂತ ಹೋಗಿ ಮೈ ಗಾಡ್ ಅವ್ನು ಹೆಂಗೆ ಓಡಿಸ್ದ ಅಂತಂದರೆ 2-3 ಕಡೆ ನನ್ನ ಜೀವ ಹೋಯ್ತು, ಇಲ್ಲೇ ಹೋಯ್ತು, ಪ್ರಯಾಗಲ್ಲಿ ಗೋಯಿಂದ ಅಂದ್ಕೊಳ್ಳೋ ಲೆವೆಲ್ವರೆಗೂ ಆಗಿಬಿಟ್ಟಿತ್ತು. ಬಟ್ ಇನ್ವೇ ಹ್ಯಾವಿಂಗ್ ಸೆಡ್ ದಟ್, ಅದು ಒಂದು ಅನುಭವ ಅಂತ ಹೇಳ್ಬೋದಲ್ಲ. ಸೊ ಆಮೇಲೆ ಬಸ್ಸಲ್ಲಿ ಬಂದ್ವಿ, ಒಳ್ಳೆ ಸ್ಲೀಪರ್ ಕೋಚ್ ಬಸ್ ಮಾಡಿದ್ವಿ ಅಷ್ಟೇ. ಜೈ ಶಿವ ಅಂತ ಅವಾಗ ಹಸು ಕಿತ್ಕೊಂಡು ಹೋಗ್ತಿದ್ದು. ಮತ್ತು ಯಥಾ ಪ್ರಕಾರ ಕುಲದೇವತಾ ಪ್ರಸನ್ನ ಅಂತ ನಮ್ಮ ಅರವಿಂದ್ ಅವ್ರ ಬ್ಯಾಗಿಂದ 2 ಚಪಾತಿ ಚಟ್ನಿ ಪುಡಿ ಕೊಟ್ಟರು. ಅದನ್ನು ತಿಂದ್ಬಿಟ್ಟು ಇನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲ, ಶಿವ ಅಂತ ಮಲ್ಕೊಂಡ್ವಿ. ಬೆಳಗ್ಗೆ ಡೆಲ್ಲಿಗೆ ಬಂದ್ವಿ. ಇವತ್ತು ಫುಲ್ಲು ರಿಲ್ಯಾಕ್ಸೇಷನ್ ಮಾಡೋದು. ನನ್ನ ಫೇವ್ರೇಟ್ ರೆಸ್ಟೋರೆಂಟಿಗೆ ಇವರಿಬ್ಬರಿಗೂ ಕರ್ಕೊಂಡೋಗಿದ್ದೆ, ಘೂಮರ್ ಅಂತ. ಘೂಮರ್ ಕರೆಕ್ಟ್. ಸೊ ಇಂಡಿಯನ್ ಟ್ರೆಡಿಷ್ನಲ್ ರಾಜಸ್ಥಾನಿ ತಾಳಿ. ಒಳ್ಳೆ ಊಟ ಮಾಡಿದ್ವಿ, ರೂಮಿಗೆ ಬಂದ್ವಿ, ಮಲ್ಕೊಂಡ್ವಿ, ತಿರ್ಗಾ ಎದ್ವಿ, ಫ್ರೆಶನ್ ಅಪ್ ಆಗಿ ಈಗ ಏರ್ಪೋರ್ಟಿಗೆ ಬಂದ್ವಿ. ಇಲ್ಲಿಂದ ಫ್ಲೈಟ್ ತೊಗೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ಇದೆ ನಮ್ಮ ಪ್ರಯಾಗ್ರಾಜಿನ. ಟು ಬಿ ಆನೆಸ್ಟ್, ನಾವು ಅಂದ್ಕೊಂಡಿದ್ದ ಹಾಗೆ 1% ಡಿವಿಯೇಷನ್ ಕೂಡ ಇಲ್ಲ ಅಲ್ಲ. ಇಬ್ಬರು ತಲೆ ನಡೆಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ನಾಟ್ ಈವನ್ 1% ಡಿವಿಯೇಷನ್ ಇಲ್ಲ. ವಾಟ್ ಐ ಟೋಲ್ಡ್ ಬೋತ್ ರಾಘವೇಂದ್ರ ಭಟ್ ಆ್ಯಂಡ್ ಅರವಿಂದ್ ಅವ್ರಿಗೆ ಇಬ್ರಿಗೂ ಏನು ಹೇಳಿದ್ದೆ, ಓಕೆ ಡನ್ ನಡೀರಿ ಅಂತಂದರು. ಹೆಂಗಿರುತ್ತೋ ಅಂತ ಗೊತ್ತಿರಲಿಲ್ಲ. 1 ಕಿಲೋಮೀಟ್ರ್ ನಡೀಲಿಲ್ಲ. ಅದಕ್ಕೆ ತಯಾರಿ ದಿವಸಕ್ಕೆ 11 ಕಿಲೋಮೀಟ್ರ್ ಮಾಡ್ಕೊಂಡೆ. ಟೆಕ್ನಿಕಲಿ ಸ್ಪೀಕಿಂಗ್ ಬೆಂಗಳೂರಲ್ಲಿದ್ದಾಗ 12 ಕಿಲೋಮೀಟ್ರ್ ನಡೆದಿದ್ದೀನಿ, ಪ್ರಯಾಗ್ರಾಜಲ್ಲಿ 2 ಕಿಲೋಮೀಟ್ರ್ ನಡೆದಿದ್ದೀನಿ. ಯಾರಾದರೂ ಕೇಳಿದ್ರೆ ನಗ್ತಾರೆ ಮಾತನ್ನು. ನಿಜ ಗುರು, ಸತ್ಯನೇ ಅದು. ಸೊ ಹಂಗಾಗಿ ಅಷ್ಟೇ, ಅವೆಲ್ಲ ದೇವರ ಇಚ್ಛೆ. ನಿನಗೆ ಹೆಂಗೆ ಮಾಡಿಸ್ಕೊಂಡು ಹೋಗ್ತಾ ಇರಬೇಕು ಅಂತಾರೆ. ನೀಟಾಗಿರೋ ವಾಟರ್ ಕೂಡ ಆಯಿತು. ಇವೆಲ್ಲ ಏನೇನು ಮೀಮ್ಸ್ಗಳು ಒಂದು ಹೇಳಲ್ಲ, ಸತ್ಯ ಹೇಳಲ್ಲ ನಿಮ್ಗೆ. ಇದೊಂದು ಉದಾಹರಣೆ ಹೆಂಗೆ ಕೊಡ್ತೀನಿ ಅಂದರೆ, ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ತುಂಬ ಫೇಮಸ್ ದೇವಸ್ಥಾನ ಅಂದ್ಕೊಳ್ಳಿ. ನಿಮಗೆ ಒಂದು ಧರ್ಮದರ್ಶನಕ್ಕೆ ಒಂದು ಕಡೆ ಇರುತ್ತೆ, ಇನ್ನೊಂದು 200 ರುಪೀಸ್ಗೆ ಇನ್ನೊಂದು ಇರುತ್ತೆ, 500 ರುಪೀಸ್ ಒಂದು ಕಡೆ ಇರುತ್ತೆ, 1000 ರುಪೀಸ್, ಆ ಥರದ್ದು ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ಈ ಧರ್ಮದರ್ಶನಕ್ಕೆ ಹೋದವ್ರು ಪಾಪ ಎಷ್ಟೆಷ್ಟೆಲ್ಲ ಕಷ್ಟ ಬಿಟ್ಟಿರ್ತಾರೆ. ಅದೇ ನಾವು 1000 ರೂಪಾಯಿಗೆ ಹೋದಾಗ ಏನು ನೆಮ್ಮದಿ ದರ್ಶನ ಗುರು ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ. ಸೊ ಅವ್ರಿಗೆ ಅದೇ ಥರ ಇಲ್ಲೂ ಕೂಡ ಅಷ್ಟೇ. ಅಂದರೆ
ಏನಾಗಿರುತ್ತೆ ಪಾಪ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದಿರ್ತಾರೆ. ದೇ ವೋಂಟ್ ಹ್ಯಾವ್ ಎನಿ ಮನಿ ಇರಲ್ಲ, ಒಂದು ಅಕಾಮಿಡೇಷನ್ ಮಾಡ್ಕೊಳ್ಳೋ ದುಡ್ಡಿರಲ್ಲ, ಹೆಂಗೋ ಟ್ರಾವೆಲ್ ಮಾಡ್ಕೊಂಡು ಬರೋಣ ಡೈ ಹೊಡಿಯೋಣ ಅಂತ ಅಂದ್ಕೊಂಡು ಬಂದಿರ್ತಾರೆ. ಸೊ ಇದಕ್ಕೆಲ್ಲ ಏನು ಮಾಡ್ತಾರೆ? ಎಲ್ಲೆಲ್ಲೆಲ್ಲೆಲ್ಲೋ ಸಿಕ್ಕ ಪಕ್ಕಿ ಜಾಗದಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೇ ಮಾಡಿರೋಂಥದ್ದವರುಗಳು. ಬಟ್ ಬೇರೆ ಕಡೆ ನಾವು ಅರೈಲ್ ಘಾಟ್ಗೆ ಹೋದ್ವಿ ನೋಡಿ, ಅಲ್ಲಿ ನೀಟಾಗಿತ್ತು, ಅಷ್ಟೊಂದೇನು ಅನಿಸ್ಲೇ ಇಲ್ಲ, ನಮಗಿರಲಿಲ್ಲ. ಸೊ ಅದೇ ಹೇಳಿದ್ರೆ ನಮಗೆ ಒಂದೇನು ಅಂದರೆ ನೀಟ್ನೆಸ್ಸು, ಹೈಜೀನ್ ಅನ್ನೋದನ್ನು ನಮ್ಮ ಅವಿಭಾಜ್ಯ ಹಂಗಾಗಿರುತ್ತೆ, ಕೆಲವ್ರಿಗೆ ಇರಲ್ಲ. ಜೊತೆಗೆ ಅದನ್ನು ಪಾಲಿಸೋದಕ್ಕೆ ದೇವರು ನಮಗೊಂದು ಊಟ ಮಾಡೋದಕ್ಕೆ ಈ ಥರ ಮೇಂಟೈನ್ ಮಾಡೋಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾನೆ, ಅದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀನಿ. ಹಾಗಾಗಿ ಆ ದುಡ್ಡು ಕೊಟ್ಟಿರೋದನ್ನು ಆ ಥರ ಜಾಗಗಳಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇನೋ ಹೇಳ್ತಾರಲ್ಲ ಸಿಂಗ್ಲಿಗೆ, ನಾನೇ ದುಡ್ಡು ಕೊಡಬೇಕು, ನಾನೇ ಖರ್ಚು ಮಾಡಬೇಕು ಅಂದರೆ, ನೀನು ದುಡ್ಡು ಕೊಡೋದಿಲ್ಲ, ಖರ್ಚು ಮಾಡೋದಿಲ್ಲ, ಎಲ್ಲವೂ ನಿನ್ನ ಸೌಕರ್ಯವಾಗಿ ಆಗಬೇಕು ಅಂದರೆ ಅದು ಹೆಂಗೆ ಗುರು? ಚಾನ್ಸೇ ಇಲ್ಲ. ಏನು ದೇವ್ರು ಕಾಯ್ತಾ ಇರ್ತಾನೆ ನಿನಗೆ, ಬಾ ಗುರು ಅನ್ನೋದಕ್ಕೆ. ಅವಂಗಷ್ಟು ಕೋಟ್ಯಾಂತರ ಜನ ಇರೋ ಭಕ್ತಾದಿಗಳಲ್ಲಿ. ಎನಿವೆ, ಜಾಸ್ತಿ ಪ್ರೀಚಿಂಗ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ತೊಗೊಂಬರ್ತೀನಿ ಈ ಪ್ರಯಾಗ್ರಾಜ್ ಒಂದು ಅನುಭವನ ಥರ ಇನ್ನೊಂದು ಯಾವ ಊರಿಗೆ ಹೋಗ್ತೀನಿ ಅಂತ. ಬಟ್ ತುಂಬ ಡೆಪ್ತಲ್ಲಿ ಹೋಗ್ಬೋದಾಗಿತ್ತು, ಮ್ಯಾಡ್ನೆಸ್ ವಾಸ್ ದೇರ್. ಸೊ ಅದಕ್ಕಾಗಿ ದಿಸ್ ಈಸ್ ಗೋಯಿಂಗ್ ಟು ಬಿ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಆಫ್ ನಮ್ಮ ಪ್ರಯಾಗ್ರಾಜಿನ ಕಡೆಗೆ ಈ ಒಂದು ಮಹಾಕುಂಭಮೇಳ 144 ವರ್ಷಕ್ಕೆ ಬರುವಂಥ ಮಹಾಕುಂಭಮೇಳದ ನನ್ನ ಅನುಭವ ಇಲ್ಲಿಗೆ ಸಮಾಪ್ತಿ. ಮತ್ತು ಮುಂದಿನ ಸಂಚಿಕೆ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್. ನಮಸ್ಕಾರ ಗುರು.